ಹೆಲೋ ಫ್ರೆಂಡ್ಸ್, ಎಲ್ಲ ಸಮಸ್ತ ಜನರಿಗೆ ನನ್ನ ಕಡೆಯಿಂದ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇದು ವರ್ಷದ ಮೊದಲನೇ ಹಬ್ಬ ಆಗಿರೋದ್ರಿಂದ ನಾನು ನಮ್ಮ ಮನೇಲಿ ಇವತ್ತು ಪೂಜೆ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತು ನಾನು ಹೇಗೆ ರೆಡಿ ಆದೆ ಹಾಗೆ ನಾನು ಹೇಗೆಲ್ಲ ಪೂಜೆ ಮಾಡಿದೆ ಅಂತ ನೋಡ್ಕೊಂಬರೋಣ. ನಾನು ಜಾಸ್ತಿ ಏನು ಫೇಸಿಗೆ ಹಚ್ಚಲ್ಲ, ಒಂದು ಸನ್ಸ್ಕ್ರೀಮ್ ಹಾಕ್ಕೊಂಡು ಲಿಪ್ಸ್ಟಿಕ್ ಹಾಕ್ಕೊತೀನಿ, ಒಂದು ಬೊಟ್ಟು ಇಟ್ಕೊತೀನಿ ಅಷ್ಟೇ. ನಾನು ಯಾವಾಗಲೂ ಅಷ್ಟೇ ರೆಡಿ ಆಗಬೇಕಾದ್ರೆ. ಈ ಫೌಂಡೇಶನ್ನು ಅದೆಲ್ಲ ನಾನು ಯೂಸ್ ಮಾಡಲ್ಲ ಸದ್ಯಕ್ಕೆ. ಡೈಲಿ ಹೇಗೆ ರೆಡಿ ಆಗ್ತೀನೋ ಹಾಗೆ ಇವತ್ತು ರೆಡಿ ಆಗ್ತಾ ಇದ್ದೀನಿ. ನನಗೆ ಈ ಲಿಪ್ಸ್ಟಿಕ್ಕಲ್ಲಿ ಈ ಶೇಡ್ ಅಂದರೆ ನನಗೆ ತುಂಬ ಇಷ್ಟ, ಚೆನ್ನಾಗಿ ಕಾಣುತ್ತೆ ಅದು ನನಗೆ ಅಂತ. ಇದೊಂದೇ ನಾನು ಲಿಪ್ಸ್ಟಿಕ್ ಯೂಸ್ ಮಾಡೋದು. ಈ ಕಲರ್ ನಂಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಔಟ್ಲುಕ್ಗೆ ನಾನು ಬ್ರೌನ್ ಕಲರ್ ಔಟ್ಲೈನರ್ನ ಹಾಕ್ಕೊತೀನಿ. ಅದು ಲುಕ್ ವೈಸ್ ಚೆನ್ನಾಗಿ ಕೊಡುತ್ತೆ ನನ್ನ ಫೇಸಿಗೆ. ನೋಡಿ ಲಾಸ್ಟಿಗೆ ಅದರದ್ದು ಔಟ್ಲುಕ್ ಹೇಗೆ ಕಾಣುತ್ತೆ ನನ್ನ ಲಿಪ್ತು ಅಂತ. ಚೆನ್ನಾಗಿ ಕಾಣ್ತಾ ಇದ್ದೀನಲ್ವಾ? ನಂಗೆ ಗಂಧ ಇಟ್ಕೊಳ್ಳೋದಂತೆ ತುಂಬ ಇಷ್ಟ. ಗಂಧ ಇಟ್ಕೊಂಡು ಬನ್ನಿ ಪೂಜೆ ಮಾಡೋಕ್ಕೆ ಹೋಗೋಣ. ಹಾಗೆ ಆಚೆ ಎಳೆ ಬಿಸಿಲಿತ್ತಲ್ವ, ಅದರಲ್ಲಿ ತಲೆ ಒರೆಸ್ಕೊಳ್ಳೋಣ ಅಂತ ಆಚೆ ಹೋಗಿ ಒರೆಸ್ದೆ ತಲೆನ. ನಮ್ಮಮ್ಮ ಬೇಜಾರು ಮಾಡ್ತಾಯಿತ್ತು ಹಬ್ಬದ ದಿನ ನೀನು ಇಲ್ಲಿಲ್ಲ ಅಂತ. ಬಟ್ ಏನು ಮಾಡಲಿ, ನಮ್ಮ ಮನೇಲೂ ಪೂಜೆ ಮಾಡಬೇಕಲ್ಲ ಅಮ್ಮ ಅಂತ ಅಂದ್ಬಿಟ್ಟು ನಾನು ಬಂದೆ ಇಲ್ಲಿಗೆ. ನೋಡಿ ಹೇಗೆ ಕಾಣಿಸ್ತಾ ಇದ್ದೀನಿ. ನಾನೇ ಹೋಗಿ ಹೂ ತೊಗೊಬಂದು ಹೂ ಮುಡ್ಕೊಂಡು, ನನಗೆ ಮಲ್ಲಿಗೆ ಹೂ ಅಂದರೆ ತುಂಬ ಇಷ್ಟ. ಆದರೆ ಮಲ್ಲಿಗೆ ಹೂವಲ್ಲಿ ಇರಲಿಲ್ಲ. ಆಂಟಿ ಹತ್ರ ನಾನು ಯಾವಾಗಲೂ ತೊಗೊತೀನಲ್ಲ, ಅಲ್ಲಿ ಮಲ್ಲಿಗೆ ಹೂ ಇರಲಿಲ್ಲ. ಹಾಗಾಗಿ ಕಾಗಡಾನೆ ಕೊಡಿ ಆಂಟಿ ಅಂತ ಇಸ್ಕೊಬಂದೆ. ಒಂದೇ ಸತಿಗೆ ಅವರೆಕಾಳು, ಕಡಲೆಕಾಯಿ, ಗೆಣಸು ಎಲ್ಲ ಒಟ್ಟಿಗೆ ಬೇಯಕ್ಕಿಟ್ಟೆ ಕುಕ್ಕರಲ್ಲಿ. ಫಸ್ಟು ದೇವರಿಗೆ ಪೂಜೆಗಿಟ್ಟು ಆಮೇಲೆ ನಾನು ತಿನ್ನೋಣ ಅಂತ. ನಾನು ಪೊಂಗಲ್ ಮಾಡಲಿಲ್ಲ. ನನ್ನ ಫ್ರೆಂಡ್ ತಾನೇ ಕಳಿಸ್ತೀನಿ ಕಣೆ, ಅದೇ ತಿನ್ನು, ಯಾಕೆ ಸುಮ್ಮನೆ ಮಾಡ್ತೀಯ ಅಂತ ಅಂದ್ಲು. ಹಾಗಾಗಿ ನಾನು ಪೊಂಗಲ್ ಮಾಡೋಕ್ಕೆ ಹೋಗಿಲ್ಲ. ಹಾಗೆ ದೇವರಿಗೆಲ್ಲ ಪೂಜೆ ಮಾಡಿಕೊಂಡು, ನನ್ನ ರಂಗೋಲಿ ನೋಡಿದ್ರೆ ನನಗೆ ನಗು ಬರುತ್ತೆ. ನೋಡಿ ಹೇಗಿದೆ ಅಂತ, ಏನೋ ಅರ್ಜೆಂಟಿಗೆ ಬಿಟ್ಟಿದ್ದು. ಇಷ್ಟೆಲ್ಲ ಮಾಡಿ ಲಾಸ್ಟಿಗೆ ಕೊನೆಗೆ ಪೂಜೆ ಮಾಡಿ ಆಚೆ ಮೆಟ್ಲು ಮೇಲೆ ಕೂತ್ಕೊಂಡು ತಿನ್ನೋದಂದರೆ ತುಂಬ ಇಷ್ಟ. ಹಾಗಾಗಿ ಎಲ್ಲನೂ ತೊಗೊಂಡು ನಾನು ಮೆಟ್ಲು ಮೇಲೆ ಹೋದೆ. ನನಗೆ ಕಬ್ಬು ತುಂಬ ಇಷ್ಟ ಆಗುತ್ತೆ ತಿನ್ನೋಕ್ಕೆ. ಹಳ್ಳಿ ಕಡೆ ಆದರೆ ಹಸುಗಳಿಗೆಲ್ಲ ಅಲಂಕಾರ ಮಾಡಿ ಅದಕ್ಕೆ ಹೂವೆಲ್ಲ ಮುಡಿಸಿ ಕೊಂಬುಗಳಿಗೆ ಅದ್ರ ಮೇಲೆಲ್ಲ ಚಿತ್ರ ಡ್ರಾಯಿಂಗ್ ಎಲ್ಲ ಬಿಡಿಸಿರ್ತಾರೆ. ಬಿಡಿಸ್ಬಿಟ್ಟು ಅದು ಏನೋ ಹುಲ್ಲೆಲ್ಲ ಹಾಕಿ ಬೆಂಕಿ ಹಾಕಿ ಅದ್ರ ಮೇಲೆಲ್ಲ ದಾಟಿಸ್ತಾರೆ. ಅದು ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಬಟ್ ನಮ್ಮ ಸಿಟಿಗಳೆಲ್ಲ ಅದನ್ನೆಲ್ಲ ನೋಡೋಕ್ಕೆ ಸಿಗಲ್ಲ. ಇಲ್ಲಿ ನೋಡೋಕ್ಕೂ ಸಿಗಲ್ಲ. ಇಲ್ಲಿ ನಮ್ಮನೆ ಒಳಗೆ ನಾವೇ ಪೂಜೆ ಮಾಡಿಕೊಂಡು ಅವಳೊಳಗೇ ಮಾಡ್ಕೊಂಡು ತಿನ್ಬೇಕಷ್ಟೇ. ಯಾಕಂದರೆ ಅಕ್ಕಪಕ್ಕದವ್ರು ಕೂಡ ಮಾತಾಡಲ್ಲ ನಮ್ಮ ಹತ್ರ. ಕಬ್ಬು ತಿಂದು ಸಾಕಾಯಿತು. ನನ್ನ ಫ್ರೆಂಡ್ ಕೊಟ್ಟು ಕಳಿಸಿದ್ದ ಪೊಂಗಲ್ ತಿಂದೆ. ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡಿದ್ಲು ಅವಳು. ನಂಗೆ ತುಂಬ ಇಷ್ಟ ಆಯಿತು. ಟೇಸ್ಟು ಚೆನ್ನಾಗಿ ಮಾಡಿದ್ಲು. ಆ್ಯಕ್ಚುಲಿ ಅವಳು ಅಡುಗೆ ಎಲ್ಲ ಸೂಪರಾಗಿ ಮಾಡ್ತಾಳೆ. ನನಗೆ ಇಷ್ಟ ಆಗುತ್ತೆ ಅವಳ ಅಡುಗೆ. ನಾನು ಇಲ್ಲಿ ಬಂದಾಗೆಲ್ಲ ಅವ್ರ ಮನೆಗೆ ಹೋಗಿ ಊಟ ಮಾಡೋದು ಜಾಸ್ತಿ. ಪಾಪ ಅವಳು ಇಲ್ಲ, ಅವಳು ನನಗೆ ಕೊಟ್ಬಿಟ್ಟು ಅವಳು ಹಾಗೆ ಟೆಂಪಲ್ಗೆ ಹೋಗಿದ್ದಾಳೆ. ಅಲ್ಲಿ ಗಂಟ ಕೊಟ್ಟಿರೋದನ್ನ ಮಾಡಿರೋದನ್ನ ಎಲ್ಲ ತಿಂದು ಖಾಲಿ ಮಾಡೋಣ ಅಂತ ಹೇಳ್ಬಿಟ್ಟು ಮೆಟ್ಲು ಮೇಲೆ ಕೂತ್ಕೊಂಡು ನನಗೆ ಎಷ್ಟು ಆಗುತ್ತೋ ಅಷ್ಟು ಕೂತ್ಕೊಂಡು ತಿಂದಿದ್ದೀನಿ. ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಹೇಳ್ತಾ ಈ ಮಿನಿ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಮಿನಿ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಟಾಟಾ, ಬಾಯ್.